ನಮಸ್ಕಾರ ಕರ್ನಾಟಕ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸವ್ರನ್ನ ಅಂತ తీసుకుంటాం. 11ನೇ ಕಂತಿನ ಅಮೌಂಟು, ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು ಯಾವ್ಯಾವ ಬರುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬೇಕು, ಕೇವಲ ಇಂಥ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ ಅಂತ ಮಾಹಿತಿ ಬಂದಿದೆ. ಆ ಯಾವ ಜಿಲ್ಲೆಗಳು ಯಾವ್ಯಾವ ಬರುತ್ತೆ ಅಂತ ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ, ಕನ್ನಡ ಮಾಹಿತಿ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಾಗ್ತಿಲ್ಲ. ಇದೋ ಒಂದು ರೀಸನ್ನಿಂದ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿದರೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಾಗುತ್ತೆ. ನನಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಈ ರೀತಿ ಶೇರ್ ಮಾಡೋದ್ರಿಂದ. ಶೇರ್ ಮಾಡಿ ಫ್ರೆಂಡ್ಸ್, ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಮಾಹಿತಿ ಯೂಸ್ ಆಗಿರ್ಬೋದು, ಬಟ್ ಎಷ್ಟು ಜನಕ್ಕೆ ಮಾಹಿತಿ ಗೊತ್ತಾಗ್ತಿಲ್ಲ. ನಿಮ್ಗೆ ಹೆಲ್ಪ್ಫುಲ್ ಆಗಿರೋ ವಿಡಿಯೋನ ಬೇರೆದವ್ರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋಗೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ವಿಷಯ ಅಂದರೆ, ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಯಾವ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ, ಯಾವ ದಿನಾಂಕ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಒಂದಿಷ್ಟು ಜನ ಮಾಹಿತಿನ ಕೊಡ್ತಾಯಿದ್ರು, ಮಾಹಿತಿನ ಕೇಳ್ತಾಯಿದ್ರು. ಭಾಳಷ್ಟು ಜನ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಿದ್ದಾರೆ, ನೀವು ಅಲ್ಲಿ ಕೂಡ ನೋಡಿರ್ಬೋದು. ಇಲ್ಲ ಒಂದು ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು, ನಿಖರವಾದ ಮಾಹಿತಿನ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡೋದು ಏನಪ್ಪ ಅಂದರೆ, 11ನೇ ಕಂತಿನ ಜನ ಈಗಾಗಲೇ ಎಷ್ಟೋ ಜನಕ್ಕೆ ಅಮೌಂಟ್ ಬಂದಿಲ್ಲ. ಇದುವರೆಗೂ ಕೂಡ ಅಮೌಂಟ್ ಬಂದಿಲ್ಲ. 11ನೇ ಕಂತಿನ ಅಮೌಂಟು ಕೂಡ ಬಂದಿಲ್ಲ. ಮೇ ಬಿ ಯಾವಾಗ ಬರ್ಬೋದು ಅಂದರೆ, ಮೇ ಬಿ ಅವ್ರು ಇಲೆಕ್ಷನ್ ಸಲುವಾಗಿ ವೇಟ್ ಮಾಡ್ತಿರ್ಬೋದು. ಯಾಕಂದರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ, ಇಲೆಕ್ಷನ್ ಮುಗಿದ ನಂತರ ಈ ಹಣ ಬರ್ಬೋದು ಅಥವಾ ಬರದೇ ಇರ್ಬೋದು. ಈಗಾಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿದೆ. ಕೇವಲ ಇಲೆಕ್ಷನ್ ಇರೋದ್ರಿಂದ ಅಲ್ಲಿ ಮಟ್ಟ ಕೊಡ್ತಿದ್ರು, ಬಟ್ ಇನ್ನು ಮುಂದೆ ಅಮೌಂಟ್ ಬರುತ್ತೆ ಇಲ್ಲ ಅಂತ ಒಂದು ನಿಖರವಾದ ಮಾಹಿತಿ ಇಲ್ಲ. ಮೇ ಬಿ ಅಷ್ಟರೊಳಗೆ ಅಮೌಂಟ್ ಬಂದರೂ ಕೂಡ ಈ ಮಂತ್ ಎಂಡಿಗೆ ಅಮೌಂಟ್ ಎಲ್ಲರಿಗೂ 11ನೇ ಕಂತಿನ ಅಮೌಂಟ್ ಬಂದೇ ಬರುತ್ತೆ. ಮತ್ತು ಅಕಸ್ಮಾತ್ ಏನೇ ಅಮೌಂಟ್ ಬರಲಿಲ್ಲ ಅಂದರೂ ನೆಕ್ಸ್ಟ್ ಇದೆ ಜೂನ್ 4ಕ್ಕೆ ಇಲೆಕ್ಷನ್ ಇರೋದ್ರಿಂದ ಮೇ ಬಿ ಇಲೆಕ್ಷನ್ ಮುಗಿದ ಮೇಲೆ ನಿಮ್ಗೆ ಹಣ ಬರ್ಬೋದು. ಯಾಕಂದರೆ ಭಾಳಷ್ಟು ಜನಕ್ಕೆ ಅಮೌಂಟ್, ಯಾಕಂದ್ರೆ ಅವ್ರು ಈಗಾಗಲೇ ಗೊತ್ತು, ಎಲ್ಲರಿಗೂ ತಿಳಿದಿರೋ ಮಾಹಿತಿ ಪ್ರಕಾರ ಅಂದರೆ ಇಲೆಕ್ಷನ್ ಇರೋ ಮಟ್ಟ ಅಷ್ಟೇ ಅವ್ರು ಮಾಹಿತಿನ ಅಂದರೆ ಅಮೌಂಟ್ನ ಕೊಡ್ತಾಯಿದ್ರು. ಏನಪ್ಪ ಸೆಂಟ್ರಲ್ MP ಇಲೆಕ್ಷನ್ ಇದೆಯಲ್ಲ, ಪಾರ್ಲಿಮೆಂಟ್ ಇಲೆಕ್ಷನ್ ಇರೋ ತನಕ ಅಷ್ಟೇ ಅವ್ರ ಮಾಹಿತಿನ ಅಂದರೆ ಅಮೌಂಟ್ನ ಹಾಕ್ತಾಯಿದ್ರು. ಯಾಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ವಿಶ್ವಾಸ ಗಳಿಸ್ಕೋಸ್ಕರ ಎಲ್ಲರೂ ಅಮೌಂಟ್ನ ಹಾಕ್ತಾಯಿದ್ರು. ಕರ್ನಾಟಕ ಪ್ರತಿಯೊಬ್ಬ ಮಹಿಳೆಗೆ ಮತ್ತು ರೇಷನ್ ಕಾರ್ಡ್ ಇರುವಂಥ ಪ್ರತಿಯೊಂದು ಮಹಿಳೆಗೆ ಅಮೌಂಟ್ನ 2,000 ರೂಪಾಯಿ ಮತ್ತು ಅನ್ನಭಾಗ್ಯ ಯೋಜನೆ ಒಬ್ಬರಿಗೆ 175 ಅಂತ ಅಮೌಂಟ್ನ ಕೊಡ್ತಾಯಿದ್ರು. ಬಟ್ ಇನ್ನು ಮುಂದೆ ಇಲೆಕ್ಷನ್ ಇರೋದ್ರಿಂದ ಈಗಾಗಲೇ ಕರ್ನಾಟಕದಲ್ಲಿ ಇಲೆಕ್ಷನ್ ಮುಗಿದಿದೆ. ಇನ್ನು ಇಲೆಕ್ಷನ್ ರಿಸಲ್ಟ್ ಅಷ್ಟೇ ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗ್ತಿವೆ. ಅಕಸ್ಮಾತ್ ಅಮೌಂಟ್ ಬಂದರೂ ಕೂಡ ಈ ಮೇ ಎಂಡಿಗೆ ಬರ್ಬೋದು. ಯಾವ ಜಿಲ್ಲೆಗಳಿಗೆ ಬರ್ಬೋದು, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಅವ್ರು ಅಮೌಂಟ್ ಹಾಕ್ತಾರೆ. ಇದೇ ಜಿಲ್ಲೆ ಅಂತ ಏನಿಲ್ಲ, ಹಾಕಿದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಅಮೌಂಟ್ ಹಾಕುತ್ತಾರೆ. ಒಂದು ಸ್ವಲ್ಪ ವೇಟ್ ಮಾಡಿ, ಎಲ್ಲರಿಗೂ ಅಮೌಂಟ್ ಬಂದೇ ಬರುತ್ತೆ. ಒಂದು ವೇಳೆ ಅಮೌಂಟ್ ಬರಲಿಲ್ಲ ಅಂದರೆ ಕೂಡ ಯಾಕೆ ಬರೋಲ್ಲ ಅಂದರೆ, ನೆಕ್ಸ್ಟ್ ಇಲೆಕ್ಷನ್ ರಿಸಲ್ಟ್ ಇದೆ, ಅದರ ಸಲುವಾಗಿ ವೇಟ್ ಮಾಡ್ಬೋದು. ಇಲ್ಲಾಂದರೆ ಅಮೌಂಟ್ ಹಾಕಿದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಮೇ 30ರೊಳಗಾಗಿ ಹಾಕ್ಬೋದು. ಮೇ 30ರೊಳಗಾಗಿ ಅಮೌಂಟ್ ಹಾಕ್ಬೋದು. ಮತ್ತು ಅದೇ ರೀತಿ ಈ ಮಾಹಿತಿ ನಿಮ್ಗೆ ಗೊತ್ತಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಷ್ಟೋ ಜನ ಬ್ಯಾಸ್ ಮಾಹಿತಿನ ನೋಡ್ತಾ ಇದ್ರೆ ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಯಾಕಂದರೆ ಯೂಟ್ಯೂಬ್ನಲ್ಲಿ ಬೇರೆ ಮಾಹಿತಿ ಸಿಗೋದ್ರಿಂದ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾಯಿದೆ. ಒಂದು ಸ್ವಲ್ಪ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು.